Hi guys, welcome back to our channel. Welcome back to our channel. So guys, ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸುಮ್ಮನೆ ಆಚೆ ಹೋಗ್ಬಿಟ್ಟು ಬರೋಣ ಅಂತ ಸುಮ್ಮನೆ ಮನೇಲಿ ಇದ್ದಿದ್ದು ಬೋರ್ ಆಗಿಬಿಟ್ಟೈತೆ. ಅದಕ್ಕೆ ಒಂದು ರೌಂಡ್ ಆಚೆ ಹೋಗ್ಬಿಟ್ಟು ಬರೋಣ ಅಂತ. ವೀಕೆಂಡ್ ಆದರೆ ಸ್ವಲ್ಪ ಆಚೆ ಹೋಗ್ತಾ ಇದ್ರಿ ಫಸ್ಟು. ಇವಾಗ ಜಾಸ್ತಿ ಹೋಗ್ತಾ ಇದ್ದಿಲ್ಲ. ಇಲ್ಲ, ಇವಾಗೆ ಹೋಗ್ತಾ ಇರೋದು. ಇಷ್ಟು ದಿನ ಹೋಗ್ತಾ ಇದ್ದಿಲ್ಲ, ಇವಾಗೆ ಹೋಗ್ತಾ ಇರೋದು. ಸೊ ಅದಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಂಗೆ ಶಾಪಿಂಗ್ ಏನಿಲ್ಲ, ಸುಮ್ಮನೆ ವಿಂಡೋ ಶಾಪಿಂಗ್ ಕಣ್ ತುಂಬಿಸ್ಕೊಂಡು ಬರೋದು. ನೋಡಿ ಗೈಸ್, ಲಾಸ್ಟಲ್ಲಿ ಯಾರು ಶಾಪಿಂಗ್ ಮಾಡ್ತಾರೆ ಅಂತ ನೋಡಿ, ಆಯ್ತಾ? ಓಕೆನಾ? ಕೊಟ್ಟರೆ ಮಾಡ್ತೀನಿ. ನೋಡಿದೆ ಗೈಸ್. ಸರಿ, ಓಕೆ, ಬಾಯ್. ಆಮೇಲೆ ಸಿಗ್ತೀವಿ. ಇದೇನಿದು ಕಿವಿಗೆ ಹಿಂಗೆ ಇಟ್ಕೊಳೋದು? ಗೈಸ್, ಇಲ್ಲಿ ಸಾಂಗ್ಸ್ ಹಾಕಿದ್ರು, ಕಾಪಿರೈಟ್ಸ್ ಆಗ್ತಾಯಿತ್ತು. ಅದಕ್ಕೆ ತೆಗೆದುಬಿಟ್ಟೆ. ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಫಸ್ಟು ಇಲ್ಲಿ ಹೋಗೋಕ್ಕಿಂತ ಮುಂಚೆ ಮಲ್ಲೇಶ್ವರಂಗೆ ಹೋಗಿದ್ರಿ. ಮಲ್ಲೇಶ್ವರಂಗೆ ಹೋಗಿ ಬರೋಷ್ಟಕ್ಕೆ ಈವ್ನಿಂಗ್ ಆಯಿತು. ಈವ್ನಿಂಗ್ ಝುಡಿಯೋಗೆ ಹೋಗಿತ್ತು ನಾವು. ಮಲ್ಲೇಶ್ವರಮಲ್ಲಿ ತುಂಬ ಚೆನ್ನಾಗಿದೆ ಮತ್ತು ಕಮ್ಮಿ ರೇಟ್ಗೂ ಸಿಕ್ತು. ಬಟ್ ವೀಡಿಯೋ ಮಾಡೋಕ್ಕೆ ಆಗ್ತಾಯಿದ್ದಿಲ್ಲ ಮತ್ತು ಮರ್ತೋಯ್ತು ಅನಿಸುತ್ತೆ ನಮಗೆ. ಆ ರಶಲ್ಲಿ ಫುಲ್ಲು ಮರ್ತೇ ಹೋಯ್ತು ನಮಗೆ. ವೀಡಿಯೋ ಮಾಡಬೇಕನ್ನೋದೇ ಇದಾಯಿತು. ಅಷ್ಟು ರಶ್ ಇತ್ತು, ಕಾಲು ನಡ್ಕೊಳಕ್ಕೂ ಅಷ್ಟು ಜಾಗನೇ ಇದ್ದಿಲ್ಲ ಅಲ್ಲಿ. ಮತ್ತು ನಾವು ಅದಾದಮೇಲೆ ಝುಡಿಯೋಗೆ ಬಂದ್ವಿ. ಝುಡಿಯೋದಲ್ಲೂ ಕಲೆಕ್ಷನ್ಸ್ ಚೆನ್ನಾಗಿತ್ತು. ಮಲ್ಲೇಶ್ವರಮಲ್ಲೂ ಚೆನ್ನಾಗಿತ್ತು, ಝುಡಿಯೋದಲ್ಲೂ ಕಲೆಕ್ಷನ್ಸ್ ಚೆನ್ನಾಗಿತ್ತು. ನಮ್ಗೆ ಆದಷ್ಟು ಚಿಕ್ಕ ಚಿಕ್ಕ ಗ್ಲಿಮ್ಸ್ ಇಟ್ಕೊಂಡಿದ್ದೀರಿ. ಮತ್ತು ಅವನು ಇವಾಗ ಟ್ರಯಲ್ ಮಾಡಿನೂ ತೋರಿಸ್ತಾನೆ. ನಾವು ಮಲ್ಲೇಶ್ವರಮಲ್ಲಿ ಏನು ತೊಗೊಂಡ್ರಿ ಅಂತ ಹೇಳ್ಬಿಟ್ಟು ಮನೆಗೆ ಹೋಗಿ ತೋರಿಸ್ತೀರಿ. ನೋಡಿ, ಇದು ಬ್ಲ್ಯಾಕ್ ಆ್ಯಂಡ್ ವೈಟೂ ಚೆನ್ನಾಗಿತ್ತು. ಅಂದರೆ ನಾನು ತೋರಿಸ್ತಾ ಇದ್ದೀನಲ್ಲ, ಅದೂ ಚೆನ್ನಾಗಿತ್ತು. ಆ ಕಡೆ ಬ್ಲ್ಯಾಕ್ ಆ್ಯಂಡ್ ವೈಟೂ ಚೆನ್ನಾಗಿತ್ತು. ಆದರೆ ಇವನು ಆಫ್ ಶರ್ಟ್ ಎಲ್ಲ ಅಷ್ಟು ಈಸ್ಕೊಳಲ್ಲ, ಅದಕ್ಕೋಸ್ಕರ ಬೇರೆದು ನೋಡ್ತಾ ಇದ್ದ. ಅದನ್ನು ವೀಡಿಯೋಗಿನ ಡೈರೆಕ್ಟಾಗಿ ನೋಡೋಕ್ಕೆ ಚೆನ್ನಾಗಿತ್ತು. ಬಾಯ್ಸ್ಗೆ ಕಲೆಕ್ಷನ್ಸು ತುಂಬಾ ಚೆನ್ನಾಗಿ ಬಂದಿತ್ತು ಈ ಸರಿ, ಶರ್ಟ್ಸ್ ಎಲ್ಲ. ನೀವು ಹೋಗಿ ಬೇಕಾದರೆ ಒಂದು ಸರಿ ಬೈ ಮಾಡಿ. ಮತ್ತು ಚಪ್ಪಲ್ಸೂ ಅಷ್ಟೇ, ಆಲ್ಮೋಸ್ಟ್ ಸಿಮಿಲರ್ ಆಗಿ, ಯಾವಾಗೂ ಸಿಮಿಲರ್ ಆಗಿರೋ ಥರ ಇತ್ತು. ಶರ್ಟ್ಸ್ ಮಾತ್ರ ಒಂದು ಸ್ವಲ್ಪ ಚೆನ್ನಾಗಿ ಡಿಸೈನ್ಸ್ ಇತ್ತು. ನೀವು ಹೋಗಿ ಇವಾಗ ಬೇಗ ಬೈ ಮಾಡಿಬಿಡಿ. ಅಂದರೆ ಒಂದೊಂದು ಟೈಮ್ಗೆ ಒಂದೊಂದು ಥರ ಇರುತ್ತಲ್ಲ. ಫ್ರಾನ್ಸಿಸು ಹೋಗಿ ಟ್ರಯಲ್ ಮಾಡ್ತಾಯಿದ್ದ ಒಂದೊಂದೇ. ಈ ವೈಟ್ ಶರ್ಟು ಒಂದೇ ಪೀಸ್ ಇದ್ದಿತ್ತು, ಬಟ್ ಚೆನ್ನಾಗಿತ್ತು ಇದು ನೋಡೋದಕ್ಕೆ. ಅವನಿಗಿನ್ನೂ ಸ್ವಲ್ಪ ಕಮ್ಮಿ ಸೈಜ್ದು ಬೇಕಿತ್ತು, ಅಂದರೆ ಮೀಡಿಯಮ್ ಸೈಜ್ದು ಎಷ್ಟದ್ದು ಬೇಕಿತ್ತು. ಬಟ್ ಅದು ಸಿಗಲಿಲ್ಲ. ಇದು ಹಾಕಿ ನೋಡ್ದೆ, ಬಟ್ ಅದು ಅವ್ನಿಗೆ ಅಷ್ಟು ಇಷ್ಟ ಆಗಿಲ್ಲ. ಸುಮ್ಮನೆ ಅಂದರೆ ಅವನಿಗೆ ಈ ಥರ ಫುಲ್ಲು ಈ ಥರ ಕಾಲರ್ ಥರ ಇರೋದಂದರೆ ಅಷ್ಟು ಅವ್ನಿಗೆ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ಈ ಶರ್ಟ್ ಅಂತೂ ಅವನಿಗೆ ಡೈರೆಕ್ಟಾಗಿ ವೀಡಿಯೋದಲ್ಲಿ ಹೆಂಗೆ ಕಾಣಿಸ್ತೈತೆ ಗೊತ್ತಿಲ್ಲ, ಬಟ್ ಡೈರೆಕ್ಟಾಗಿ ತುಂಬಾ ಚೆನ್ನಾಗಿತ್ತು ಈ ಶರ್ಟು. ಅದಕ್ಕೆ ನಾನು ಇದು ಯಾವ್ದು ಇಸ್ಕೊಂಡಿಲ್ಲ ಅಂದರೆ ಇದು ಇಸ್ಕೊತೀನಿ ಅಂತ ಹೇಳ್ತಾ ಇದ್ದ. ಇದು ತುಂಬಾ ಚೆನ್ನಾಗಿತ್ತು. ಅವನಿಗೂ ನೋಡೋಕ್ಕೂ ಲುಕ್ ಆಗಿತ್ತು. ಅದಕ್ಕೆ ಎಲ್ಲನೂ ಟ್ರಯಲ್ ಮಾಡಿಬಿಟ್ಟು ವೀಡಿಯೋ ಮಾಡಿಕೊಂಡು ಬಾ ಅಂತ ಹೇಳ್ಬಿಟ್ಟು ಕಳಿಸಿದ್ದೆ. ನಾನು ಮಲ್ಲೇಶ್ವರಮಲ್ಲಿ ನನಗೇನು ತಗೊಂಡೆ ಅಂತ 2 ಜೊತೆ, ಮತ್ತು ನಮ್ಮ ಮನೆಯವ್ರಿಗೆಲ್ಲ ಏನು ತಗೊಂಡೆ ಅಂತ ಎಲ್ಲ ತೋರಿಸ್ತೀನಿ. ಈ ಟೀ ಶರ್ಟು ಅವ್ರ ಡ್ಯಾಡಿಗೋಸ್ಕರ ತಗೊಂಡಿದ್ದು. ಇದು ಬ್ರೌನ್ ಟಿ ಶರ್ಟು ಅವನಿಗೆ ಅಂತ ತೊಗೊಂಡಿದ್ದು. ನಾನು ಬ್ರೌನ್ ಟಿ ಶರ್ಟ್ ನೀನು ಈಸ್ಕೊಳ್ಳೇಬೇಕು, ನಿನ್ನ ಹತ್ರ ಇಲ್ಲ ಅಂತ ಹೇಳಿದ್ದೆ, ಅದಕ್ಕೆ ಈಸ್ಕೊಂಡೆ.
ಗೈಸ್ ನೆನ್ನೆ ಇದಕ್ಕೆ ಹೋಗಿದ್ರಿ ಮಲ್ಲೇಶ್ವರಂಗೆ, ಬಟ್ ವಿಡಿಯೋ ಮಾಡಕ್ಕೆ ಆಗಿಲ್ಲ, ಮರ್ತೆ ಹೋಗ್ಬಿಟ್ಟಿದ್ದೀರಿ. ಯಾಕಂದ್ರೆ ಜನ ಜಾಸ್ತಿ ಇದ್ರು, ಅದಕ್ಕೆ ವಿಡಿಯೋ ಮಾಡಕ್ ಆಗಿಲ್ಲ. ಮಲ್ಲೇಶ್ವರಂ ಮತ್ತೆ ಜುಡಿಯೋಗೆ ಹೋದ್ರಿ. ಯಾರು ಬಟ್ಟೆ ಜಾಸ್ತಿ ತಗೊಂಡ್ರು ಫಸ್ಟ್ ಅಲ್ಲಿ ಯಾರೋ ಹೇಳಿದ್ರಲ್ಲ, ಯಾರು ಬಟ್ಟೆ ಜಾಸ್ತಿ ತಗೊಂಡ್ರು ಅಂತಾನು ತೋರಿಸ್ತೀನಿ ಆಯ್ತಾ. ಇವಾಗ ಫಸ್ಟ್ ನಾನು ಈ ಬ್ಯಾಗ್ ತಗೊಂಡೆ. ಈ ಬ್ಯಾಗ್ ತುಂಬಾ ನೀಡಿತ್ತು, ಅದಕ್ಕೆ ಬ್ಯಾಗ್ ತಗೊಂಡೆ. ಒಂದು ಬ್ಯಾಗ್ ಫಸ್ಟೇ ಇತ್ತು, ಫಸ್ಟ್ ಇದು ತೋರಿಸ್ಬಿಡ್ತೀನಿ ರೀ, ಆಮೇಲೆ ಹೇಳ್ತೀನಿ. ರೆಕಾರ್ಡ್ ಆಗ್ತೈತಲ್ಲ. ಇದೆಲ್ಲ ಆಕ್ಚುಲಿ ಆನ್ಲೈನಲ್ಲಿ ತುಂಬಾನೇ ಕಾಸ್ಟ್ಲಿ ಇದೆ ತಾನೆ. ಇದೆಲ್ಲ 3,000 4,000 ಇದೆ. ಬಟ್ ಇದು ಸೆಕೆಂಡ್ ಕ್ವಾಲಿಟಿನೇ ಅನ್ಸುತ್ತೆ. ಮಲ್ಲೇಶ್ವರಂ ಅಲ್ಲಿ ತಗೊಂಡಿದ್ದು 600 ರೂಪೀಸ್ ಏನೋ ಕೊಟ್ಟಿದ್ದು. ನೋಡಿ ಬ್ಯಾಗ್ ಎಷ್ಟು ಚೆನ್ನಾಗಿದೆ. ಏನಾದ್ರೂ ಜಾಸ್ತಿ ಇಟ್ಕೊಂಡು ಹೋಗ್ಬೋದು, ಅಂದ್ರೆ ಆರಾಮಾಗಿ ಇಟ್ಕೊಂಡು ಹೋಗ್ಬೋದು. ಒಂದು ಜಿಪ್ಪು, ಇದು ಅದೇ ಲಾಂಗ್ ಆಗಿ ಹಾಕೊಳ್ಳೋವಾಗ ಮಾಡಕ್ಕೆ. ಇಲ್ಲಿ ಲ್ಯಾಪ್ಟಾಪ್, ಮೇನ್ ಲ್ಯಾಪ್ಟಾಪ್ ಇಟ್ಕೊಳ್ಬೋದು ನೋಡಿ. ನೀವೇನಾದ್ರೂ ಆಫೀಸ್ಗೆಲ್ಲ ಹೋಗ್ತೀರಾ ಅಂದ್ರೆ ಆರಾಮಾಗಿ ಇಲ್ಲಿ ಇಟ್ಕೊಂಡು ಹೋಗ್ಬೋದು ನೋಡಿ. ಲ್ಯಾಪ್ಟಾಪ್ ಇಡಕ್ಕಿದ್ದು ಜಾಗ. ಮತ್ತೆ ಇಲ್ಲೂ ಒಂದು ಸ್ಪೇಸ್ ಇದೆ, ಇಲ್ಲೂ ಸ್ಪೇಸ್ ಇದೆ, ಚೆನ್ನಾಗಿದೆ ನೋಡೋದಕ್ಕೆ. ಇದು ತೋರಿಸ್ತೀನಿ. ನೋಡಿ ಎಷ್ಟು ದೊಡ್ಡ ಸ್ಪೇಸ್ ಇದೆ. ಆರಾಮಾಗಿ ಎಲ್ಲ ಐಟಮ್ಸನ್ನು ಇಟ್ಕೊಂಡು ಆರಾಮಾಗಿ ಹೋಗ್ಬೋದು. ನೆಕ್ಸ್ಟ್ ಇಂದ ಒಂದು ವಾಟರ್ ಬಾಟ್ಲನ್ನು ಕ್ಯಾರಿ ಮಾಡೋಣ ಅನ್ಕೊಂಡಿದ್ದೀನಿ. ಅದಕ್ಕೆ ಚೆನ್ನಾಗಿದೆ ಇದು ಬ್ಯಾಗ್. ಎಲ್ಲ ಇವಾಗ ಎಲ್ಲಾದ್ರೂ ಹೋಗ್ಬೇಕು, ಒಂದೇ ಜೊತೆ ಇಬ್ಬರದು ಬಟ್ಟೆ ಇದೆ ಅಂದ್ರೆ ಆ ಬ್ಯಾಗ್ ಅಲ್ಲಿ ಇಡಿಸ್ತಾ ಇಲ್ಲ. ಮತ್ತೆ ಏನಾದ್ರೂ ನಾನು ವಿಡಿಯೋ ಮಾಡ್ಬೇಕಂದ್ರೆ ಸ್ಟ್ಯಾಂಡು ಅದು ಇದು ಎಲ್ಲ ಇಟ್ಕೊಬೇಕಂದ್ರೆ ಒಂದು ಬ್ಯಾಗ್ ಬೇಕಿತ್ತು ನನಗೆ. ಅದಕ್ಕೆ ಇದೊಂದು ಬ್ಯಾಗ್ ಇಟ್ಕೊಂಡೆ. ಚೆನ್ನಾಗಿದೆ ಇದು. ಫಸ್ಟ್ ಈ ಬ್ಯಾಗ್ ಈಸ್ಕೊಂಡಿದ್ದು ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇದರಲ್ಲಿ ಒಂದ್ ಜೊತೆ ಬಟ್ಟೆ ಇಟ್ಕೊಳಕ್ಕೂ ಕಷ್ಟನೇ, ಬಟ್ ಐಟಮ್ಸ್ ಜಾಸ್ತಿ ಇಟ್ಕೊಬಹುದು. ಈ ಬ್ಯಾಗ್ ತುಂಬಾನೇ ಚೆನ್ನಾಗಿದೆ. ಎಷ್ಟು ಜಿಪ್ಸ್ ಇದೆ, ಇಲ್ಲೊಂದು ಮತ್ತೆ ಇಲ್ಲೊಂದು. ಇದು ತುಂಬಾನೇ ಚೆನ್ನಾಗಿದೆ ಬ್ಯಾಗು. ಬಟ್ ತುಂಬಾ ಐಟಮ್ ಅಂದ್ರೆ ಇದ್ರಲ್ಲಿ ಇಡ್ಸಲ್ಲ, ಅದಕ್ಕೋಸ್ಕರನೇ ಇದು ತಗೊಂಡೆ. ಎಲ್ಲಾದ್ರೂ ಚೆನ್ನಾಗೈತಾ ಇದು ಬ್ಯಾಗು. 600ಗೆ ನನಗೆ ತುಂಬಾನೇ ವರ್ತ್ ಅನಿಸ್ತು. ಅಷ್ಟೇ ಸ್ಟ್ರಾಂಗು ಇದೆ, ಚೆನ್ನಾಗೂ ಇದೆ ಬ್ಯಾಗು. ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ಅದು ಅವಾಗ 1.5 ವರ್ಷ ಹಿಂದೆ ಇದು 1000 ರೂಪೀಸ್ ಕೊಟ್ಟು ತಗೊಂಡಿದ್ದೆ. ಆದ್ರೆ ಇದು ಈ ಬ್ಯಾಗುನು ಅಷ್ಟೇ ಚೆನ್ನಾಗಿದೆ. ಬಟ್ ಇದು ನನಗೆ ತುಂಬಾನೇ ಇಷ್ಟ ಆಯ್ತು ಈ ಬ್ಯಾಗ್. ಇನ್ನೆಲ್ಲಾದ್ರೂ ಹೋದ್ರೆ ಆರಾಮಾಗಿ ಒಂದ್ ಜೊತೆ ಬಟ್ಟೆನ ಆರಾಮಾಗಿ ಹಿಡ್ಕೊಂಡು ಹೋಗ್ಬೋದಲ್ಲ ಫ್ರೆಂಡ್ಸ್, ಆರಾಮಾಗಿ ಹಿಡ್ಕೊಂಡು ಹೋಗ್ಬೋದು. ನೀವು ಹೋಗ್ಬೇಕಂದ್ರೆ ಹೋಗಿ. ఏయ్ బేబీ క్యాండీ సౌండ్ వస్తుంది ఇక్కడ. నువ్వు కవర్ సౌండ్ చేస్తా అంటే ఇక్కడ సౌండ్ వస్తా ఉంది. ತೋರ್ಸೋಳ್ನ ಹಂಗೆ ತೋರ್ಸೋಳ್ನ. ಕವರ್ ಸೌಂಡ್ ಮಾಡ್ಕೊಂಡಿದ್ದಲ್ಲ. ನಿಮ್ಗೆ ಮಲ್ಲೇಶ್ವರಂ ಅಲ್ಲಿ ಯಾವ ಕಡೆಯಿಂದ ಅದು ಏನಂತಾರೆ ಜ್ಯೂಸ್ ಅಂಗಡಿದು ಏನು, ಈಟ್ ರಾಜ ತಾನೆ. ಈಟ್ ರಾಜ ಸೈಡ್ ಇಂದ ನೀವು ಈ ಕಡೆ ಬಂದ್ರೆ ಫಸ್ಟ್ ಅಲ್ಲೇ ಅವ್ರು ಬ್ಯಾಗ್ ಇಟ್ಕೊಂಡಿರ್ತಾರೆ. ಬೇರೆ ಆ ಸೈಡ್ ಇಂದ ಬ್ಯಾಗ್ ಇರೋರ ಹತ್ರ ಏನು ಅಷ್ಟೇನು ಚೆನ್ನಾಗಿಲ್ಲ. ಬಟ್ ಈ ಕಡೆಯಿಂದ ಈಟ್ ರಾಜ ಇಂದ ಫಸ್ಟ್ ಅಲ್ಲಿ ಬರ್ತಾರೆ. ಅವ್ರ ಹತ್ರ ಈ ತರ ಎಲ್ಲ ಕ್ವಾಲಿಟಿ ಬ್ಯಾಗ್ಸ್ ಎಲ್ಲ ಸಿಗುತ್ತೆ ನಿಮ್ಗೆ, ಆಫೀಸ್ಗೆ ಹಾಕೊಳೋ ತರ ಎಲ್ಲ. ಈಗ ಬಟ್ಟೆ ತೋರಿಸ್ತೀನಿ. ನನಗೆ ತುಂಬಾ ಕಮ್ಮಿ ರೇಟ್ಗೆ ಸಿಕ್ತು ಬಟ್ಟೆ. ಯಾರಿಗೆ ಅಂದ್ರೆ ಇವ್ರ ಮಮ್ಮಿಗೆ, ನಮ್ಮ ಮಮ್ಮಿಗೆ, ಮತ್ತೆ ಇವ್ರ ಡ್ಯಾಡಿಗೆ, ಮತ್ತೆ ಲಕ್ಕಿಗೆ ಒಂದೊಂದ್ ಜೊತೆ ಬಟ್ಟೆ ತಗೊಂಡಿದ್ದೀರಿ. ಅವ್ರಿಗೆ ಯಾವಾಗ್ಲೂ ಹಬ್ಬಕ್ಕೆ ಅಂದಾಗ ಕ್ರಿಸ್ಮಸ್ಗೆ ಈಸ್ಟರ್ಗೆ ತಗೊಡ್ತಾ ಇದ್ರೆ, ಅದಕ್ಕೆ ಈ ಸರಿನೂ ತಗೊಟ್ರಿ. ಇದು ಎಷ್ಟಾಯ್ತು ಇದು ಡ್ರೆಸ್? ಇದು ಸ್ವಲ್ಪ 750 ಆಯ್ತು. ಇದು ತುಂಬಾನೇ ಚೆನ್ನಾಗಿದೆ ಡ್ರೆಸ್ಸು. ಫುಲ್ ಡ್ರೆಸ್ ಇದು ನನಗೆ. ಇನ್ಯಾರಿಗೆ ಯಾರಿಗೆ ಅಂತ ಕೇಳ್ತೀಯ? ಪ್ಯಾಂಟುನು ನೋಡಿ ಚೆನ್ನಾಗಿದೆ. ನನ್ಗಿದು ಅಮೌಂಟಿಗೆ ವರ್ತೆ ಅನಿಸ್ತು. ಬಟ್ ಇನ್ನೊಂದು ತೋರಿಸ್ತೀನಿ 350ದು, ಅದು ಇನ್ನೂ ವರ್ತ್ ಅನಿಸ್ತು. ಬಟ್ ಈ ಡ್ರೆಸ್ಸು ಫ್ರಾನ್ಸಿಸ್ಗೆ ಜಾಸ್ತಿ ಇಷ್ಟ ಆಯ್ತು ನನಗೀಗ, ಅದಕ್ಕೆ ಸರಿ ಅಂತ ತಗೊಂಡೆ. ಚೆನ್ನಾಗಿದೆ ಅಂತ. ಕಲರುನು ತುಂಬಾ ಚೆನ್ನಾಗಿದೆ. ಇದಕ್ಕೆಲ್ಲ ಕಾಂಬಿನೇಷನ್, ಅದಕ್ಕೆ ನಮ್ಗೆ ಇಷ್ಟ ಆಯ್ತು, ಅದಕ್ಕೆ ತಗೊಂಡೆ.
ಈ ಡ್ರೆಸ್ನ ಏನು ನಿಮ್ಮಮ್ಮ ಅವ್ರಿಗೆ ಕೊಡೋಕ್ಕಾಗುತ್ತೆ? ಫುಲ್ಲು ನಾನು 2 ಜೊತೆ ಬಟ್ಟೆ ತಗೊಂಡೆ. ಒಂದು ಆ ಜೊತೆ, ಇನ್ನೊಂದು ಜೊತೆ ಅದು 350 ಅಷ್ಟೇ, ಫುಲ್ ಡ್ರೆಸ್ಸು. ಇದೂ ಚೆನ್ನಾಗಿದೆ, ಇದು ತೋರಿಸ್ತೆ. ಇದು 200 ಏನೋ, ಮನೆಗೆ ಹಾಕೊಳ್ಳೋಕ್ಕೆ ಪ್ಯಾಂಟ್ ಒಂದು ತಗೊಂಡೆ. 200 ರೂಪೀಸ್ಗೆ. ಮಲ್ಲೇಶ್ವರಂಗೆ ಹೋದ್ರೆ ಹುಡುಗಿರ್ಗೆ ಬರೀ ಅಲ್ಲ. ಇದು ಚೆನ್ನಾಗಿದೆ, ನನಗೆ ಇದ್ದಂತೂ ಸೂಪರ್ ಇಷ್ಟ ಆಯಿತು. ಸೂಪರ್ ಸಾಫ್ಟ್ ಆಗಿದೆ. ಮತ್ತು 350 ಅಂದರು. ನನಗೆ ನಿಜ ಸಖತ್ ಇಷ್ಟ ಆಯಿತು. ಫುಲ್ ಸೆಟ್ಟು, ಪ್ಯಾಂಟು ಮತ್ತು ಟಾಪು ಚೆನ್ನಾಗಿದೆ. ಇದು ನನಗೆ ತುಂಬಾ ಇಷ್ಟ ಆಯ್ತು. ಇದು ಅದಕ್ಕೆ ತಗೊಂಡೆ. ಚೆನ್ನಾಯ್ತಲ್ಲ? ಇವಾಗ ಹೋಗಿ ಕೊಡಬೇಕು ಇದೆಲ್ಲ. ಅದಕ್ಕೋಸ್ಕರನೇ ಒಂದು ವಿಡಿಯೋ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ, ಏನೇನು ತಗೊಂಡೆ ಅಂತ ಹೇಳ್ಬಿಟ್ಟು. ಯಾಕಂದರೆ ನಿನ್ನೆ ಶಾಪಿಂಗ್ ಹೋಗ್ತೀರಿ ಅಂತ ಹೇಳಿದ್ರಷ್ಟೇ, ಅಲ್ಲೇನು ವಿಡಿಯೋ ಮಾಡಿಲ್ಲ. ಜುಡಿಯೋದಲ್ಲಿ ಒಂದು ಕ್ಲಿಪ್ ತಗೊಂಡ್ರೆ ಅಷ್ಟೇ, ಇನ್ನೇನು ಜಾಸ್ತಿ ತಗೊಂಡಿಲ್ಲ. ಯಾಕಂದರೆ ಮ್ಯಾಕ್ಸಿಮಮ್ ಸ್ಟೋರೇಜ್ ಆಗಿದೆ ಅಂತ ಬಂತು ಫೋನಲ್ಲಿ. ಅದಕ್ಕೆ ಇದೊಂದು ತಗೊಂಡು. ಇದು 350, ಇದು 200. 350ಗೆ ನಮ್ಗೆ ವರ್ತ್ ಅನ್ನಿಸ್ತು. ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಆಯಿತಾ? ನಿಂಗೇನು ಅನ್ನಿಸ್ತು? 350 ವರ್ತು ತಾನೆ? ಚೆನ್ನಾಗಿದೆ. 200 ಅದೂ ತುಂಬಾ ಚೆನ್ನಾಗಿದೆ. ನೆಕ್ಸ್ಟು ಅವ್ರ ಮಮ್ಮಿಗೆ ತಗೊಂಡಿದ್ದು. ನೀವೆಲ್ಲೇ ಹೋದ್ರು ಬ್ಯಾಗ್ ಒಂದು ಈ ಥರ ಒಂದು ದೊಡ್ಡ ಬ್ಯಾಗ್ ಕ್ಯಾರಿ ಮಾಡಿ, ಆವಾಗ ಎಲ್ಲನೂ ಅದರಲ್ಲಿ ಇಟ್ಕೋಬೋದು. ಪದೇ ಪದೇ ಬ್ಯಾಗ್ ಇಸ್ಕೊಳೋದು ತಪ್ಪುತ್ತೆ. ಇವೆರಡು ತುಂಬ ಇಷ್ಟ ಆಯಿತು. ಇದು 250 ಅಷ್ಟೇ ಟಾಪು. ಇದನ್ನ ನಮ್ಮಮ್ಮಕ್ಕೆ ತಗೊಂಡಿದ್ದು. ನಮ್ಮಮ್ಮಕ್ಕೆ ತಗೊಂಡೆ 250. ನಿಮಿಷ. ಮತ್ತೆ ಇದು ಆಂಟಿಗೆ ತಗೊಂಡೆ. ಎರಡು ಒಂದೇ ಥರನೂ ತಗೊಳೋಣ ಅನ್ಕೊಂಡ್ರಿ, ಬಟ್ ಬೇಡ, ಚೆನ್ನಾಗಿರಲ್ಲ. ಎರಡು ತುಂಬಾನೇ ಚೆನ್ನಾಗಿದೆ ಬಟ್ಟೆ. ಇದನ್ನು ನೋಡಕ್ ಚೆನ್ನಾಗಿದೆ, ಅದನ್ನು ನೋಡಕ್ ಚೆನ್ನಾಗಿದೆ. ಒಂದೇ ಥರನೂ ತಗೊಳೋಣ ಅನ್ಕೊಂಡ್ರೆ ಎರಡು ಚೆನ್ನಾಗಿತ್ತಲ್ಲ, ಅದಕ್ಕೆ ಡಿಫ್ರೆಂಟ್ ಆಗಿ ತಗೊಂಡ್ರೆ. ಸುಮ್ಮನೆ ಮನೇಲಿ ಈಸ್ಟರ್ಗೆ ಹಾಕೊಳಕ್ಕೆ, ಏನು ಸೆಲೆಬ್ರೇಷನ್ ಅನ್ನೋ ಥರ ಅಲ್ಲ, ಮನೇಲಿ ಸುಮ್ಮನೆ ಹಾಕೊಳಕ್ಕೆ. ಯಾವಾಗಲೂ ಹಬ್ಬಕ್ಕೆ ತಗೊಡ್ತಿರಲ್ಲ, ಅದಕ್ಕೆ ತಗೊಟ್ಟಿದ್ದು. ಮತ್ತು ಒಂದು ಟಾಪ್ ಜೊತೆಗೆ ನೈಟಿ ತಗೊಂಡ್ರಿ. ನೈಟಿನೂ ವರ್ತ್ ಅನ್ನಿಸ್ತು, ಅದಕ್ಕೆ ತಗೊಂಡ್ರಿ. ಇದು ನಮ್ಮ ಮಮ್ಮಿಗೆ 250. ಇದೂ 250. ಇಲ್ಲೆಲ್ಲ 600-700 ಹೇಳಿದ್ರು. ಅಲ್ಲೇನೋ ಇದಕ್ಕೆ ಮಲ್ಲೇಶ್ವರಮಲ್ಲಿ ತುಂಬಾನೇ ಚೆನ್ನಾಗಿದೆ. ಕಾಟನ್ನು ತೋರಿಸ್ತೇನೋ. 250 ತುಂಬಾನೇ ವರ್ತು ಪ್ರೈಸು. ಆ್ಯಕ್ಚುಲಿ ಆಂಟಿ ಬರ್ಡೇಗೆನೆ ನೈಟೀಸ್ ಎಲ್ಲ ಕೊಟ್ಟಿದ್ರಿ, ಬಟ್ ಇದೂ ಅದು ಲ್ಯಾಡರ್ ಇರೋದು ಮೇಲೆ ಟ್ಯಾಂಕಿಗೆ ಅಂತ ತಗೊಂಡ್ರಿ. ಇವಾಗ ಕೆಳಗಡೆ ಹೋಗಿ ಇಡ್ಬೇಕು ಅದನ್ನ. ಈ ನೈಟಿನೂ ತುಂಬಾ ಚೆನ್ನಾಗಿದೆ. ಇದು ಅವ್ರ ಮಮ್ಮಿಗೆ ಅಂತ ಒಂದು ಸೆಲೆಕ್ಟ್ ಮಾಡ್ಕೊಂಡ. ಇದೂ ಚೆನ್ನಾಗಿದೆ, ಅದು ಚೆನ್ನಾಗಿದೆ. ಬಟ್ ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಾಣಿಸುತ್ತೆ. ಕಾಟನ್ ಅಲ್ವಾ, ಟ್ರಾನ್ಸ್ಪರೆಂಟ್ ಕಾಣುತ್ತೆ ಅವ್ರಿಗೆ. ಇಲ್ಲ, ಇಲ್ಲಿ ಕಾಣಿಸ್ತೈತಲ್ಲ, ಹಿಂಗ್ ಕಾಣಿಸ್ತೈತಿ. ಇಲ್ಲಿ ನಾನು ಆಮೇಲೆ ಫೋಲ್ಡ್ ಮಾಡ್ಕೊಳ್ತೀನಿ. ಇರು ಒಂದು ನಿಮಿಷ, ಕಟ್ ಮಾಡಿ. ಅಷ್ಟು ಮಲ್ಲೇಶ್ವರಮಲ್ಲಿ ತಗೊಂಡ್ರೆ ಇಷ್ಟು. ಪ್ರೈಸೂನು ತುಂಬಾನೇ ವರ್ತ್ ಅನ್ನಿಸ್ತು ಎಲ್ಲಾನು. ಮತ್ತೆ ಇದು ಜುಡಿಯೋದಲ್ಲಿ ತಗೊಂಡ್ರೆ, ಯಾಕಂದ್ರೆ ಹುಡುಗರಿಗೆಲ್ಲ ಅಲ್ಲಿ ಸಿಗಲ್ಲ, ಬರೀ ಆಲ್ಮೋಸ್ಟ್ ಹುಡುಗಿರಿಗೆ ಜಾಸ್ತಿ ಸಿಗೋದು. ಅದಕ್ಕೆ ಲಕ್ಕಿಗೆ ಅಲ್ಲೇ ನೋಡಿದ್ರಿ, ಬಟ್ ಎಲ್ಲ ತುಂಬಾ ಟ್ರೆಡಿಷನಲ್ ವೇರ್ ಇತ್ತು. ಅವಳು ಇವಾಗ ತಲೆ ಹೇರ್ಸ್ ಅಷ್ಟು ಹೇರ್ಸ್ ಕಟ್ ಮಾಡಿದಾರಲ್ಲ, ಸ್ವಲ್ಪ ಬೋಡಿ ಇದಲ್ಲ, ಈ ಟೈಮಲ್ಲೆಲ್ಲ ಅವಳಿಗೆ ಫ್ರಾಕ್ ಡ್ರೆಸ್ ಎಲ್ಲ ಅಷ್ಟು ಮ್ಯಾಚ್ ಆಗಲ್ಲ ಅಂದ್ಬಿಟ್ಟು, ಫ್ರಾಕ್ ಡ್ರೆಸ್ ಅಂತೀನಿ, ಸಾರಿ, ಏನದು, ಈ ಲಂಗ ದಾವಣಿ ತರ ಆ ತರ ಇತ್ತು, ಲಂಗ ಬ್ಲೌಸ್ ತರ. ಅದೆಲ್ಲ ಇವಾಗ ಅಷ್ಟು ಮ್ಯಾಚ್ ಆಗಲ್ಲ ಅವಳಿಗೆ ಅಂತ ಹೇಳ್ಬಿಟ್ಟು ನಾರ್ಮಲ್ ಆಗಿ ತಗೊಂಡ್ರಿ. ಇದು ನನಗೆ ತುಂಬಾನೇ ಇಷ್ಟ ಆಯ್ತು, ಚೆನ್ನಾಗಿದೆ ಅನ್ನಿಸ್ತು. ಸಿಂಪಲ್ ಆಗಿ ಅವಳಿಗೆ ಶೆಕೆಗೂ ಚೆನ್ನಾಗಿರುತ್ತೆ, ಅದಕ್ಕೆ ಅವಳಿಗೆ ತಗೊಂಡ್ರಿ. ಈಸ್ಟರ್ಗೆ ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸಿ? ವೈಟ್ ತುಂಬಾನೇ ಚೆನ್ನಾಗಿದೆ.
ಇದಕ್ಕೆ ಸಿಂಪಲ್ ಆಗಿದೆ, ನೋಡಕ್ಕೂ ಹೈಲೈಟ್ ಆಗಿ ಕಾಣುತ್ತೆ, ಅದಕ್ಕೋಸ್ಕರ ಇದು ತಗೊಂಡ್ರಿ. ವೈಟ್ ಕಲರ್ ಇದ್ದೆ. ಎಲ್ಲ ಆಂಟಿಗೆ, ಇವ್ರ ಮಮ್ಮಿಗೆ, ನಮ್ಮ ಮಮ್ಮಿಗೆಲ್ಲ ನೈಟಿ ಮತ್ತೆ ಡ್ರೆಸ್ ಸೇರಿ 500 ಆಯ್ತು. ಲಕ್ಕಿಗೆ ಇದೊಂದೇ 500 ರೂಪಾಯಿ ಆಯ್ತು ಅಲ್ಲ ಫ್ರೆಂಡ್ಸೇ? 500 ರೂಪಾಯಿ. ಇದು ಫ್ರಾನ್ಸಿಸ್ ತಗೊಂಡ, ತುಂಬಾನೇ ಚೆನ್ನಾಗಿದೆ ಇದು. ಈ ಶರ್ಟ್ ಹಾಕಿ ನೋಡಿ ಅವನಿಗೆ ತುಂಬಾನೇ ಇಷ್ಟ ಆಗೋಯ್ತು. ತುಂಬಾನೇ ಚೆನ್ನಾಗೂ ಇದೆ. ನಿಮ್ಗೆ ಕ್ಯಾಮ್ರಾದಲ್ಲಿ ಚೆನ್ನಾಗಿ ಕಾಣಿಸ್ತೈತೇನೋ? ಕ್ಯಾಮ್ರಾದಲ್ಲಿ ಹೆಂಗ್ ಕಾಣ್ತೈತೋ ಗೊತ್ತಿಲ್ಲ, ಬಟ್ ಡೈರೆಕ್ಟ್ ಆಗಂತೂ ತುಂಬಾನೇ ಚೆನ್ನಾಗಿದೆ ಇದು. ಯಾವಾಗ ಏನು ಈಸ್ಟರ್ಗೆ ಹಾಕಿ ತೋರ್ಸು. ಟ್ರೈನ್ ಬರ್ತೈತೆ. ಏನಂದೆ? ಯಾವಾಗ್ಲೂ ಒಂದೇ ಡಿಸೈನ್ ಒಂದೇ ತರದ್ ಒಂದಿರ್ಬೇಕು. ಅದು ಇನ್ನೊಂದು ತೋರಿಸ್ತಾ, ಅದು ಚೆನ್ನಾಗಿದ್ದಿಲ್ಲ, ಇದು ತುಂಬಾನೇ ಚೆನ್ನಾಗಿದೆ. ಅದಕ್ಕೆ ಇದು ಹಾಕು ಅಂತ ಹೇಳ್ಬಿಟ್ಟು ಇದ್ ಮಾಡ್ದೆ. ಈ ವೈಟ್ ನಿನ್ಗೆ ತಗೊಂಡಿದ್ದು. ಈ ವೈಟುನು ತುಂಬಾ ಚೆನ್ನಾಗಿತ್ತು. ಬೇರೆಯವರು ಎತ್ಕೊಬಿಡೋಣ ಅಂದ್ಕೊಂಡಿದ್ರು, ಅಷ್ಟೊತ್ತಿಗೆ ನಾವ್ ಎತ್ಕೊಬಿಟ್ರಿ. ಅಷ್ಟು ಚೆನ್ನಾಗಿದೆ ಇದು ನೋಡೋದಿಕ್ಕೆ ಡೈರೆಕ್ಟ್ ಆಗಿ ಅಲ್ಲ, ತುಂಬಾನೇ ಚೆನ್ನಾಗಿದೆ. ನಿಂಗೆ ಕರೆಕ್ಟ್ ಆಗಿ ಆಯ್ತಾ ಈ ಡ್ರೆಸ್ಸು? ಅವನೇನೋ ವಿಡಿಯೋ ಮಾಡಿದಾನೆ ಅಂತ ಹೇಳ್ತಾವನೆ ಶಾರ್ಟ್ ಆಗಿ. ಅದ್ ನೋಡಿರ್ತೀರಾ ಇಷ್ಟೊತ್ತಿಗೆ ಅಕಸ್ಮಾತ್ ಇದ್ ಮಾಡಿದ್ರೆ. ಮತ್ತೆ ಇದು ಅವ್ರ ಡ್ಯಾಡಿಗೆ ತಗೊಂಡಿದ್ದು. ಎಲ್ಲೋ ಬೇಕು ನನ್ಗೆ, ಎಲ್ಲೋ ಬೇಕು, ಎಲ್ಲೋ ತಾನೇ ಕೇಳ್ತಾ ಇದ್ದಿದ್ದು. ಎಲ್ಲೋ ಬೇಕು, ಎಲ್ಲೋ ಕಲರ್ ಅಂತ ಹೇಳ್ತಾ ಇದ್ರು. ಅದಕ್ಕೆ ಇದು ಆರಾಮಾಗಿ ಫ್ರೀ ಆಗಿರುತ್ತೆ ಅಂತ ಇದನ್ನು ತಗೊಂಡ್ರಿ. ಚೆನ್ನಾಗಿದೆ ಇದು. ಮತ್ತೆ ಬ್ರೌನು ಇವನ್ಗೆ ಟಿ ಶರ್ಟ್. ಇವನ್ಗೆ ಬ್ರೌನ್ ಚೆನ್ನಾಗಿ ಮ್ಯಾಚ್ ಆಗುತ್ತೆ, ಅದಕ್ಕೆ ಬ್ರೌನ್ ತಗೊಂಡೆ. ಆದ್ರೆ ಒಂದ್ ಶರ್ಟ್ ಈ ತರದಲ್ಲಿ ಶರ್ಟ್ ಬರುತ್ತೆ, ಅದು ತುಂಬಾನೇ ಚೆನ್ನಾಗಿರುತ್ತೆ ನೋಡಕ್ಕೆ. ತಗೋ ಅಂತ ಹೇಳಿದ್ರೆ ಇದು ಅಂಕಲ್ಗೆ ಚೆನ್ನಾಗಿದೆ. ಕ್ವಾಲಿಟಿನೂ ಕೂಡ ಚೆನ್ನಾಗಿದೆ. 300 ಇದು. ಇವಾಗ ಹುಡುಗರ ಬಟ್ಟೆನೂ ಸ್ವಲ್ಪ ಕಾಸ್ಟ್ಲಿ ಆಗ್ಬಿಟ್ಟಿದೆ. ಫಸ್ಟ್ ಎಲ್ಲ ಕಮ್ಮಿ ಇತ್ತು. ಏನಿಲ್ಲ ನೋಡ್, ನನ್ಗೊಂದ್ ಡ್ರೆಸ್ಸೇ ಸಿಕ್ಬಿಡ್ತು 300ಗೆ. ಮತ್ತೆ ಸಾಕ್ಸ್ ತಗೊಂಡ 2. ಸೊ ಇವಾಗ ಇದು ಒಂದು ಎತ್ತಿಡ್ಬೇಕು. ಸೊ ಗೈಸ್, ಇವಾಗದ ಅಷ್ಟೇ ವಿಡಿಯೋ. ಅಲ್ಲಿ ಕೊಡೋ ಟೈಮಲ್ಲಿ ಬೇಡ ಅನ್ಸುತ್ತೆ ವಿಡಿಯೋ ಮಾಡೋದು. ನಮಗೂ ಅಷ್ಟು ಕಂಫರ್ಟಬಲ್ ಇರಲ್ಲ. ಕಂಫರ್ಟಬಲ್ ಇದೆಯಾ? ಇರಲ್ಲ. ಅದಕ್ಕೆ ಬಟ್ಟೆ ಕೊಟ್ಬಿಟ್ಟು ಇದು ಮಾಡ್ತೀರಿ. ನನಗೆ ತುಂಬಾನೇ ಇಷ್ಟ ಆಗಿದೆ ಅಂದ್ರೆ ಈ ಬ್ಯಾಗು. ನನಗೆ ಎಷ್ಟು ದಿನದಿಂದ ಒಂದು ದೊಡ್ಡ ಬ್ಯಾಗ್ ತಗೋಬೇಕು. ಎಲ್ಲಾದ್ರೂ ಹೋದಾಗ ಫುಲ್ ಒಂದ್ರಲ್ಲೇ ಡಂಪ್ ಮಾಡಿ ಎತ್ಕೊಂಡು ಹೋಗೋ ತರ ಇರ್ಬೇಕು. ಒಂದು ಕವರಲ್ಲಿ ಹಿಡ್ಕೊಂಡು ಹೋಗೋ ತರ ಇರಬಾರ್ದು ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ. ಈ ಬ್ಯಾಗ್ ನಿನಗೆಲ್ಲೋ ಕೊಟ್ಟಿದ್ದೀನಿ, ಸುಮ್ಮನೆ ಇರು ನೀನು. ಏನಿಲ್ಲ, ಫೋನ್ ಯಾವಾಗ್ಲೂ ಗೈಸ್ ಏನ್ ಫೋನ್ ಕೊಟ್ರೆ ಏನೋ ಹೇಳ್ತಾನ. ಯಾವ ಫಸ್ಟ್ ಎಲ್ಲ ಇರ್ತಾ ಇತ್ತ ಜೋಬೆಲ್ಲ, ಇವಾಗೆ ತಾನೇ ಬಂದಿರೋದ ಟ್ರೆಂಡ್. ಹಿಡ್ಕೊಬಿಟ್ಟ ಅವನೇ ಜೋಬ್ ಇರೋದು ಇಸ್ಕೊ ಅಂತ. ಅದಕ್ಕೆ ಬ್ಯಾಗ್ ಇಸ್ಕೊಬಿಟ್ಟೆ. ಚಿಕ್ಕ ಪಾಕೆಟ್ ಯಾಕೆ, ದೊಡ್ಡ ಪಾಕೆಟ್ ಇರ್ಲಿ ಅಂತ ಹೇಳ್ಬಿಟ್ಟು. ಎಲ್ಲಾದ್ರೂ ಹೋದಾಗ ಎಲ್ಲಾ ಐಟಮ್ಸು ಒಂದ್ ಇಟ್ಕೋಬೇಕಂದ್ರೆ ಅದೊಂದು ಚಿಕ್ಕದು ಮತ್ತೆ ಇದೊಂದು ದೊಡ್ಡದು ಇರ್ಬೇಕಾಗಿತ್ತು. ಇಸ್ಕೊಂಡ್ರಿ. ಮತ್ತೆ ನನ್ಗೆ ಇದು ಕ್ವಾಲಿಟಿ ಅಂತೂ ಸೂಪರ್ ಇಷ್ಟ ಆಯ್ತು. 600ಗೆ ಇಷ್ಟು ಚೆನ್ನಾಗಿರೋ ಬ್ಯಾಗ್ ಸಿಗುತ್ತೆ ಅಂತಾನೆ ಅನ್ಕೊಂಡಿರ್ಲಿಲ್ಲ. ಸಿಕ್ತು, ಖುಷಿ ಆಯ್ತು. ಇವಾಗ ಇದನ್ನೆಲ್ಲ ಸಪ್ರೇಟ್ ಮಾಡ್ಬಿಟ್ಟು ಅವ್ರಿಗೆ ಹೋಗಿ ಕೊಡ್ತೀರಿ. ಸೊ ಅಷ್ಟೇ ಗೈಸ್, ಆಮೇಲೆ ಸಿಗ್ತೀನಿ.